ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಚಾನಲ್ ಮಾಡಿ ನಾವು ತುಂಬ ದಿನ ಆಯಿತು, ಚಾನಲ್ ಗ್ರೋ ಆಗ್ತಿಲ್ಲ. ಸೊ ಚಾನಲ್ ಮಾಡಿ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ತುಂಬ ನಮಗೆ ಟೆನ್ಷನ್ ಆಗುತ್ತೆ. ಏನು ಮಾಡೋದು, ಹೇಗೆ ಮಾಡೋದು, ಯಾವ ರೀತಿ ಚಾನಲ್ ಗ್ರೋ ಮಾಡೋದು ಅಂತ. ಸೊ ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಚಾನಲ್ ಮಾಡಿದ್ದೀರಾ, ಚಾನಲ್ ಮಾಡಿ ಕೆಲಸ ಮಾಡ್ತಿದ್ದೀರಾ. ಸೊ ಕೆಲಸ ಮಾಡಬೇಕು ಅಂದರೆ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಕನ್ಸಿಸ್ಟೆನ್ಸಿ ಮೇನ್ ಇದೆ. ಕನ್ಸಿಸ್ಟೆನ್ಸಿ ಅಂದರೆ ಡೈಲಿ ವಿಡಿಯೋ ಹಾಕೋದು ಮೇನ್ ಇದೆ ಇದರಲ್ಲಿ. ಸೊ ಇದು ಒಂದು ನಾವು ಮಾಡಲೇಬೇಕು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವಾಗೊಂದು ವಿಡಿಯೋ ಹಾಕ್ತೀನಿ, ಏನೇನೋ ಹಾಕ್ತೀನಿ ಅಂದರೆ ನಡೆಯಲ್ಲ. ಯೂಟ್ಯೂಬ್ ಮೇಲೆ ಈಗ ತುಂಬ ಕಾಂಪಿಟೇಷನ್ ಇದೆ. ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ವಿಡಿಯೋ, ಒಳ್ಳೆ ಕ್ವಾಲಿಟಿ ವಿಡಿಯೋ, ಈ ರೀತಿ ಏನಾದರೂ ನೀವು ಚಾನಲ್ ಮೇಲೆ ಮಾಡಿದರೆ ಮಾತ್ರ ಚಾನಲ್ ಗ್ರೋ ಆಗುತ್ತೆ. ಸೊ ಚಾನಲ್ಗೆ ತಮ್ನೇಲು, ಡಿಸ್ಕ್ರಿಪ್ಷನು, ಟೈಟಲು, ಟ್ಯಾಗ್ಸ್ ಇದೆಲ್ಲ ಮ್ಯಾಟರ್ ಮಾಡ್ತಿದೆ. ಈಗ ಮೊದಲೆಲ್ಲ ನಡೀತಿತ್ತು, ಬಟ್ ಈಗ ಆ ರೀತಿ ಇಲ್ಲ. ತುಂಬ ಜನ ಯೂಟ್ಯೂಬ್ ಮಾಡ್ತಿದ್ದಾರೆ. ಕಾಂಪಿಟೇಷನ್ ಕೂಡ ತುಂಬ ಇದೆ. ಎಲ್ಲ ರೀತಿಯಲ್ಲಿ ನೀವು ಚಾನಲ್ ಮೇಲೆ ಹುಡುಕ್ಬೋದು. ಎಲ್ಲ ರೀತಿಯ ಕಂಟೆಂಟ್ ನಿಮ್ಗೆ ಸಿಗುತ್ತೆ. ಸಾವಿರಾರು ವೀಡಿಯೋಸ್ ಸಿಗುತ್ತೆ. ಸೊ ಒಂದು ಟಾಪಿಕ್ ಹುಡುಕಿದ್ರೆ ಸಾವಿರಾರು ವೀಡಿಯೋಸ್ ಬಂದುಬಿಡುತ್ತೆ. ಸೊ ಇಂಥದ್ರಲ್ಲಿ ನಾವು ಒಳ್ಳೆ ಕಂಟೆಂಟ್ ಕೊಡೋದು ಕೆಲಸ ಮಾಡಲಿಲ್ಲ, ರೆಗ್ಯುಲರಾಗಿ ವಿಡಿಯೋ ಹಾಕಲಿಲ್ಲ ಅಂದರೆ ಚಾನಲ್ ಗ್ರೋ ಆಗೋಲ್ಲ. ಇನ್ನು ಮಾಡ್ತಿದ್ದೀರಾ, ಏನೋ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಅದೇ ರೀತಿ ಕೆಲಸ ಮಾಡ್ತಿದ್ದೀರಾ, ಡೈಲಿ ವೀಡಿಯೋಸು ಕೂಡ ಹಾಕ್ತಿದ್ದೀರಾ, ಆದರೂ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಏನು ಮಾಡೋದು? 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿದೆ. ಇದು 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆದಾಗ ಮಾಡುವಂಥ ಕೆಲಸ ಸ್ನೇಹಿತರೆ. ಸೊ 1 ವರ್ಷ ಆಗಿದೆ ಚಾನಲ್ ಮೇಲೆ ಕೆಲಸ ಮಾಡ್ತಿದ್ದೀನಿ. ಸುಮಾರು ವೀಡಿಯೋಸ್ 200-300 ವೀಡಿಯೋಸ್ ಆಗಿದೆ, ಆದರೂ ಚಾನಲ್ ಗ್ರೋ ಆಗ್ತಿಲ್ಲ. ಸೊ ಅಂಥವ್ರಿಗಾಗಿ ಈ ಟ್ರಿಕ್ ತಂದಿದ್ದೀನಿ. ಸೊ ಏನು ಮಾಡಬೇಕು ಸ್ನೇಹಿತರೆ, ನಾನೊಂದು ವೀಡಿಯೋ ಹಾಕಿದ್ದೆ, ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೆ, ನೋಡಿರ್ಬೋದು, ಅರ್ಚನಾ ವೆಜ್ ರೆಸಿಪಿ ಅಂತ. ಸೊ ಅವ್ರ ಚಾನಲ್ ಮೇಲೆ ಅವರು 2-3 ವರ್ಷ ಕೆಲಸ ಮಾಡಿದರು. ಸೊ ಚಾನಲ್ ಗ್ರೋ ಆಗ್ತಿಲ್ಲ ಅಂತ ನನ್ನ ಹತ್ರ ಬಂದಿದ್ದರು. ಸೊ ಅವರಿಗೊಂದು ವಿಷಯನ ಹೇಳಿದ್ದೆ. ಸೊ ಈ ರೀತಿ ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡ್ತಿದ್ದೀರಾ, ಆದರೂ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಚಾನಲ್ ಶಿಫ್ಟ್ ಆಗಿ ಚಾನಲ್ ತೆಗೆದುಬಿಟ್ಟು, ಈ ಚಾನಲ್ ತೆಗೆದುಬಿಟ್ಟು ಬೇರೆ ಚಾನಲ್ ಮಾಡಿ. ಆ ಚಾನಲ್ ಮೇಲೂ 500-700 ಏನೋ ಸಬ್ಸ್ಕ್ರೈಬರ್ಸ್ ಇದ್ದರು, ಆದರೂ ಆ ಚಾನಲನ್ನು ಕ್ವಿಟ್ ಮಾಡಿ ಬೇರೆ ಚಾನಲ್ ಮಾಡಲಿಕ್ಕೆ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ, ಅದು ನೋಡ್ಬೋದು. ಈಗ ಅಂಥದ್ದೇ ಸಲಹೆ ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ, ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ತ್ರಿವೇಣೀಸ್ ಅಂತ ಮೊದಲು ಚಾನಲ್ ತೋರಿಸ್ತೀನಿ, ಅವ್ರ ಚಾನಲ್ ಹೇಗಿದೆ ಅಂತ. ಇವರು ಚಾನಲ್ ಮಾಡಿದ್ದಾರೆ, 2 ವರ್ಷ ಆಯಿತು, 1.5 ವರ್ಷ ಏನೋ ಆಯಿತು ಇವ್ರು ಚಾನಲ್ ಮಾಡಿದ್ದಾರೆ. ತ್ರಿವೇಣೀಸ್ ವರ್ಲ್ಡ್ ಅಂತ ಇವ್ರು ಚಾನಲ್ ಸ್ಟಾರ್ಟ್ ಮಾಡಿದ್ರು. ಚಾನಲ್ ಮೇಲೆ 1350 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಲ್ಲಿ ನೋಡ್ಬೋದು ನೀವು. 1350 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇಲ್ಲ. ಏನೇನೋ ವೀಡಿಯೋಸ್ ಹಾಕ್ತಿದ್ದಾರೆ, 100, 200, 300, ತುಂಬ ಅಂದರೆ 300 ವ್ಯೂಸ್ ಇದೆ. ಅದು ಬಿಟ್ಟರೆ ವ್ಯೂಸ್ ಇಲ್ಲ. 190 ವೀಡಿಯೋ, ಲಾಂಗ್ ವೀಡಿಯೋ ಇವರು ಹಾಕಿದ್ದಾರೆ ಚಾನಲ್ ಮೇಲೆ, ಆದರೂ ಚಾನಲ್ ಗ್ರೋ ಆಗ್ತಿಲ್ಲ. ಸೊ ಇದು ಕೂಡ ನೋಡ್ಬೋದು, ಶಾರ್ಟ್ಸ್ ಕೂಡ ಹಾಕಿದ್ದಾರೆ. ಶಾರ್ಟ್ಸಲ್ಲೂ ತುಂಬ 573 ಶಾರ್ಟ್ಸ್ ಇದೆ ಇವರ ಹತ್ರ. ಸೊ ಶಾರ್ಟ್ಸ್ ಹಾಕ್ತಿದ್ದಾರೆ, ಲಾಂಗ್ ವೀಡಿಯೋ ಕೂಡ ಹಾಕ್ತಿದ್ದಾರೆ. ಸೊ ಎಲ್ಲ ಹಾಕಿದರೂ ಚಾನಲ್ ಗ್ರೋ ಆಗ್ತಿಲ್ಲ. ಸೊ ಇವರಿಗೊಂದು ನಾನು ಸಲಹೆ ಕೊಟ್ಟಿದ್ದೀನಿ, ನೀವು ಈ ಚಾನಲನ್ನು ಕ್ವಿಟ್ ಮಾಡಿ, ಈ ಚಾನಲ್ ಬಿಟ್ಬಿಡಿ. ಈ ಚಾನಲ್ ಮೇಲೆ ಹಾಕಿರೋ ವೀಡಿಯೋನ ಇನ್ನೊಂದು ಚಾನಲ್ ಮಾಡಿ, ಇದೇ ವಿಡಿಯೋನ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಚಾನಲ್ ಮೇಲೆ ಹಾಕಿ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿ ನಾನು ಕೊಟ್ಟಿದ್ದೀನಿ ಇವರಿಗೆ. ಸೊ ಇಲ್ಲಿ ಸೆಕೆಂಡ್ ಚಾನಲ್ ತೋರಿಸ್ತೀನಿ ನಿಮಗೆ, ಸ್ವಿಚ್ ಮಾಡ್ತೀನಿ, ಅಕೌಂಟ್ ಸ್ವಿಚ್ ಮಾಡ್ತೀನಿ. ಈಗ ರೀಸೆಂಟಾಗಿ ಈ ಚಾನಲ್ ಕ್ರಿಯೇಟ್ ಮಾಡಿ ಅವರಿಗೆ ಎಲ್ಲ ಸೆಟಪ್ ಮಾಡಿ, ಈ ರೀತಿ ನಾನು ಸೆಟ್ಟಿಂಗ್ ಮಾಡಿ ಕೊಡ್ತೀನಿ, ಮಾಡಿ ನಿಮಗೆ ಈ ರೀತಿ ಚಾನಲ್ ಕ್ರಿಯೇಟ್ ಮಾಡಿ ಕೊಡ್ತೀನಿ. ಅದ್ರ ಮೇಲೆ ನೀವು ಕೆಲಸ ಮಾಡಿ ಅಂತ ಇವರಿಗೆ ಚಾನಲ್ ಮಾಡಿ ಕೊಟ್ಟಿದ್ದೀನಿ. ಈಗ ಆ ಚಾನಲ್ ಮೇಲಿಂದ ಈ ಚಾನಲ್ ಮೇಲೆ ವೀಡಿಯೋಸ್ ತಂದು ಹಾಕ್ತಿದ್ದಾರೆ. ಸೊ ವ್ಯೂಸ್ ನೋಡಿ ಈ ರೀತಿ ಬರ್ತಾ ಇದೆ ಈಗ. ಸೊ ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ವಿಡಿಯೋ ಚಾನಲ್ ಇದು. ಸೊ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಯಾವಾಗ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ಅದು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಇದು ಕ್ಲಿಕ್ ಮಾಡ್ತೀನಿ, ಅಬೌಟ್ ಸೆಕ್ಷನ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡಿ, ಚಾನಲ್ ಇದೇ ಡಿಸೆಂಬರ್ 17ನೇ ತಾರೀಕಿಗೆ ಚಾನಲ್ ಸ್ಟಾರ್ಟ್ ಆಗಿದೆ. 17ನೇ ತಾರೀಕಿಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಡಿಸೆಂಬರ್ 17ಕ್ಕೆ 2024 ನೀವು ಡೇಟ್ ನೋಡ್ಬೋದು. ಈಗ 3000ಕ್ಕಿಂತ ಜಾಸ್ತಿ ವ್ಯೂಸ್ ಇವ್ರ ಚಾನಲ್ ಮೇಲೆ ಬಂದಿದೆ. 13 ವೀಡಿಯೋಸ್ ಮಾತ್ರ ಇದೆ, 26 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ನೋಡಿ, ಚಾನಲ್ ಮಾಡೋದ್ರಲ್ಲೂ ಒಂದು ಸ್ವಲ್ಪ ಟ್ರಿಕ್ ಇದೆ.
ಅದನ್ನು ಬಳಸಿ ಮಾಡುವಾಗಲೇ ಚಾನಲ್ ಕ್ರಿಯೇಟ್ ಮಾಡುವಾಗಲೇ ನೀವು ಪ್ರೊಫೆಷ್ನಲ್ ಆಗಿ ಚಾನಲ್ ಕ್ರಿಯೇಟ್ ಮಾಡಿ ಏನೇನು ಸೆಟ್ಟಿಂಗ್ ಮಾಡಬೇಕಾಗಿದೆ ಕಂಪ್ಲೀಟ್ ಸೆಟ್ಟಿಂಗ್ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಿ. ಆಗ ಚಾನಲ್ ಗ್ರೋ ಆಗೇ ಆಗುತ್ತೆ. ಸೊ ಕೆಲವೊಂದಿಷ್ಟು ನಾವು ಸ್ಟಾರ್ಟ್ ಮಾಡಿದಾಗ ಏನೇನೋ ಸುಮ್ಮನೆ ಎಲ್ಲರೂ ಚಾನಲ್ ಮಾಡ್ತಿದ್ದಾರೆ ಅಂತ ಚಾನಲ್ ಕ್ರಿಯೇಟ್ ಮಾಡಿ ನಾವು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದರಿಂದ ಚಾನಲ್ ಗ್ರೋ ಆಗಲ್ಲ. ಇನ್ನು ಲಕ್ ಚೆನ್ನಾಗಿತ್ತು ಅಂದರೆ ಏನು ಬೇಕಾದರೂ ಹಾಕಿದರೆ ಆಗುತ್ತೆ, ಬಟ್ ಲಕ್ ಅಂತ ಎಲ್ಲರಿಗೂ ಇರಲ್ಲ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಾಪರಾಗಿ ಚಾನಲ್ ಕ್ರಿಯೇಟ್ ಮಾಡಿ ಕೆಲಸ ಮಾಡಿದರೆ ಡೆಫಿನೆಟ್ಲಿ ಚಾನಲ್ ಗ್ರೋ ಆಗುತ್ತೆ. ಮತ್ತು ಡೈಲಿ ವೀಡಿಯೋಸ್ ಹಾಕಬೇಕು, ಡೈಲಿ ವೀಡಿಯೋಸ್ ಹಾಕಲೇಬೇಕು. ಸೊ ಇಲ್ಲಿ ನೋಡಿ, ಈಗ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇದೆ. ಸೊ ಈಗೀಗ ಸ್ಟಾರ್ಟ್ ಮಾಡಿದ್ರು ಚಾನಲ್ ಮೇಲೆ ವ್ಯೂಸ್ ಇದೆ. ಸೊ ಈ ರೀತಿ ನಾನು ಇವರಿಗೆ ಹೇಳಿದ್ದೀನಿ, ನೀವು ಹಳೆ ಚಾನಲನ್ನು ನಿಲ್ಲಿಸ್ಬಿಟ್ಟು ಚಾನಲ್ ಹೆಸರು ಚೇಂಜ್ ಮಾಡಿ, ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಂಡು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿ. ಇಲ್ಲಿ ಸೇಮ್ ಲೋಗೋ ಅದು ಇದು ಎಲ್ಲ ಸೇಮ್ ಇದೆ, ಬಟ್ ಚಾನಲ್ ನೇಮ್ ಚೇಂಜ್ ಮಾಡಿ ಅವ್ರಿಗೆ ಬೇರೆ ಚಾನಲ್ ಮಾಡಿ ನಾನು ಕೊಟ್ಟಿದ್ದೀನಿ. 1350 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಇವರಿಗೆ ಚಾನಲ್ ಚೇಂಜ್ ಮಾಡಿ ಅಂದಮೇಲೆ ಇವರು ಒಪ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಷ್ಟು ನನ್ನ ಮೇಲೆ ಬಿಲೀವ್ ಇವರಿಗಿದೆ. ಸೊ ಸ್ಟಾರ್ಟ್ ಮಾಡಿದ್ದಾರೆ. ಡೈಲಿ ರೆಗ್ಯುಲರಾಗಿ ವಿಡಿಯೋ ಹಾಕಿ ಅಂತ ಹೇಳಿದ್ದೀನಿ. ಕಂಟೆಂಟ್ ಈಗಾಗಲೇ ಇದೆ, ಇದೇ ಕಂಟೆಂಟನ್ನು ಡೈಲಿ ಹಾಕಿ. ಸೊ ಮೊದಲೆಲ್ಲ ಒಂದು ಹಾಕಿದ್ರು ಬಿಟ್ಟರು ಈ ರೀತಿ ಇತ್ತು. ಬಟ್ ಈಗ ಡೈಲಿ ರೆಗ್ಯುಲರ್ ಕಂಟೆಂಟ್ ಇರುತ್ತೆ. 190 ವೀಡಿಯೋಸ್ ಆಲ್ರೆಡಿ ಇವ್ರ ಹತ್ರ ಐತೆ. ಸೊ 190 ವೀಡಿಯೋಸ್ 190 ದಿನ ನಡೆಯುತ್ತೆ. 190 ದಿನದಲ್ಲಿ 190 ದಿನ ನೀವು ಹಾಗೆ ಕೂಡೋದಿರಲ್ಲ. ಸೊ ಡೈಲಿ ಒಂದು ವೀಡಿಯೋ, ಹೊಸ ವೀಡಿಯೋ ಕ್ರಿಯೇಟ್ ಆಗುತ್ತೆ. ಒಂದಾಗಲಿ ಎರಡಾಗಲಿ, ಅಥವಾ ಇವತ್ತು ಮಾಡಿಲ್ಲ ಅಂದರೆ ನಾಳೆ ಮಾಡ್ತೀರಾ. ಸೊ ಅದು ಕೂಡ ಆ್ಯಡ್ ಆಗುತ್ತೆ ನಿಮ್ಮಿದ್ರಲ್ಲಿ. ಸೊ ಆ ವಿಡಿಯೋ ಈ ವಿಡಿಯೋ ಸೇರಿಸಿ ತುಂಬ ಕಂಟೆಂಟ್ ಆಗುತ್ತೆ. ಡೈಲಿ ನಿಮಗೆ ಕಂಟೆಂಟ್ ಸಿಗುತ್ತೆ. ಸೊ ಇಷ್ಟು ದಿನ ಇವ್ರು ಮಾಡಿದ್ದಾರೆ. ಈ ಚಾನಲ್ ನೋಡಿ ಯಾವಾಗ ಸ್ಟಾರ್ಟ್ ಆಗಿದ್ದು, ಈ ಚಾನಲ್ ಡೇಟ್ ತೋರಿಸ್ತೀನಿ ನಿಮಗೆ. ಇವರು ಚಾನಲ್ ಸ್ಟಾರ್ಟ್ ಮಾಡಿ ಇದಕ್ಕೂ ನಾನು ಸೆಟ್ಟಿಂಗ್ ಮಾಡಿ ಕೊಟ್ಟಿದ್ದೆ, ಇವರಿಗೆ ಸೆಟ್ಟಿಂಗ್ ಮಾಡಿ ಕೊಟ್ಟಿದ್ದೆ. ಬಟ್ ಚಾನಲ್ ಗ್ರೋ ಆಗಲಿಲ್ಲ. ಸೊ ಸರ್ ನನಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ, ಏನಾದರೂ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದರು. ಇಲ್ಲಿ ನೋಡಿ ನೀವು 776 ವೀಡಿಯೋ ಇದೆ, 5 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಇದೆ. ಆಮೇಲೆ ಜಾಯಿನ್ಡ್ ಜುಲೈ 2022 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 2022ರಲ್ಲಿ ಜುಲೈಯಲ್ಲಿ ಮಾಡಿದ್ದಾರೆ. ಒಂದೂವರೆ ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಸಬ್ಸ್ಕ್ರೈಬರ್ಸ್ ಕೂಡ ಈ ಚಾನಲ್ ಮೇಲಿದೆ. ಆದರೂ ಮನ್ಸ್ಗೆಟ್ಟು ಮಾಡಿ ಈ ಕೆಲಸನ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ, ಸ್ವಿಚ್ ಮಾಡ್ಕೊಂಡಿದ್ದಾರೆ. ಇರೋ ವೀಡಿಯೋಸನ್ನು ಬೇರೆ ಚಾನಲ್ಗೆ ಹಾಕ್ತಿದ್ದಾರೆ. ಸೊ ಯಾಕಂದರೆ ನೋಡಿ, ಇಷ್ಟೆಲ್ಲ ಇದ್ದರೂ ಚಾನಲ್ ಗ್ರೋನೇ ಆಗ್ತಿಲ್ಲ, ನಂಗೆ ಹಣನೇ ಬರ್ತಿಲ್ಲ, ಹಾಕಿದ್ದು ವೇಸ್ಟ್ ಆಗ್ತಿದೆ ಅಂದಮೇಲೆ ನಾವು ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕು. ಸೊ ಈ ರೀತಿ ನಾವು ಏನಾದರೂ ಮಾಡಿದಾಗ ಒಂದು ಸ್ವಲ್ಪ ಏನಾದರೂ ಗ್ರೋ ಮಾಡ್ಕೋಬೋದು, ಅರ್ನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಈ ರೀತಿಯೂ ಮಾಡಿದ್ರೆ ಆಗುತ್ತೆ ಅಂತ ಇರಲ್ಲ, ಬಟ್ ಟ್ರೈ ಆದರೂ ಮಾಡ್ಬೋದು. ಕಂಟೆಂಟ್ ಇರುತ್ತೆ. ಕಂಟೆಂಟ್ ಇರೋದ್ರೇನ ನಾವು ರೆಗ್ಯುಲರ್ ಯೂಟ್ಯೂಬ್ ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಕಂಟೆಂಟ್ ಜೊತೆ ಮತ್ತೆ ಬೇರೆ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ. ಈಗ 190 ವೀಡಿಯೋಸ್ ಅವ್ರ ಚಾನಲ್ ಮೇಲೆ ಇದೆ ಅಂದಾಗ, ಸೊ ಮತ್ತೆ ಒಂದೊಂದು ವೀಡಿಯೋಸ್ ಆವಾಗ ಮಾಡಿದರೂ ಕೂಡ ಜಾಸ್ತಿ ಆಗುತ್ತೆ, ಕಂಟೆಂಟ್ ಜಾಸ್ತಿ ಆಗುತ್ತೆ. ರೆಗ್ಯುಲರ್ ವೀಡಿಯೋಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಗ್ಯುಲರ್ ವೀಡಿಯೋ ನೀವು 5 ರಿಂದ 6 ತಿಂಗಳು ವೀಡಿಯೋ ಅಪ್ಲೋಡ್ ಮಾಡಿದರೆ ಡೆಫಿನೆಟ್ಲಿ ಚಾನಲ್ ಗ್ರೋ ಆಗುತ್ತೆ. 5 ರಿಂದ 6 ತಿಂಗಳು ನೀವು ಟಾರ್ಗೆಟ್ ಇಟ್ಕೋಬೇಕು. ಯಾವುದೇ ಎಕ್ಸೆಪ್ಟೇಷನ್ ಇಡಬಾರ್ದು. ನಾನು ಇವತ್ತು ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು, ವ್ಯೂಸ್ ಎಷ್ಟು ಬಂತು, ಇದೆಲ್ಲ ನೋಡ್ಕೋಬಾರ್ದು. ಜಸ್ಟ್ ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ, ಅದಕ್ಕೇನು ತಮ್ನೇಲು, ಟೈಟಲು, ಡಿಸ್ಕ್ರಿಪ್ಷನ್ಸು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸ್ ಏನು ಹಾಕಬೇಕಾಗಿತ್ತು ಸರಿಯಾಗಿ ಹಾಕಿ, ಪ್ರಾಪರಾಗಿ ಏನು ಅದಕ್ಕೆ ಕಮೆಂಟ್ಸ್ ಕೊಡಬೇಕಾಗಿದೆ ಅದೆಲ್ಲ ಕೊಟ್ಟು ವಿಡಿಯೋ ಟೈಮ್ ಇರುತ್ತೆ ನಿಮ್ಮ ಹತ್ರ. ಸೊ ಕಂಟೆಂಟ್ ಅಂತೂ ಇರುತ್ತೆ ನಿಮ್ಮ ಹತ್ರ. ಕಂಟೆಂಟ್ ಅದಕ್ಕೆ ಏನು ಮಾಡಬೇಕಾಗಿದೆ ಅದನ್ನು ಮಾಡಿಕೊಂಡು ಅಪ್ಲೋಡ್ ಮಾಡಿ, ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಸೊ ಈ ರೀತಿ ಏನಾದರೂ ನೀವು ಮಾಡಿದ್ದೀರಾ, ಚಾನಲ್ ಗ್ರೋ ಆಗ್ತಿಲ್ಲ, ಜಾಸ್ತಿ ಟೈಮ್ ಹೋಗಿದೆ, ಸುಮಾರು ವೀಡಿಯೋಸ್ ಎಲ್ಲ ಹಾಕಿದ್ದೀರಾ, ಆದರೂ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಈ ರೀತಿ ಒಂದು ಡಿಸಿಷನ್ ತೊಗೊಳ್ಳಿ. ಸೊ ನಾನು ಹೇಳ್ತಿದ್ದೀನಿ ಅಂತ ತೊಗೋಬೇಡಿ. ನೀವು ಒಂದು ಸ್ವಲ್ಪ ನಿಮ್ಮ ಮೈಂಡಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ, ಈ ರೀತಿ ಆಗ್ತಿದೆ ಅಂದರೆ ನಾನು ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಒಂದು ಡಿಸಿಷನ್ ತೊಗೊಳ್ಳಿ. ಒಂದು ಡಿಸಿಷನ್ ತೊಗೊಂಡು ಕೆಲಸ ಮಾಡಿ, ಸ್ಟಾರ್ಟ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡಿ, ಆಗುತ್ತೆ. ಡೆಫಿನೆಟ್ಲಿ ಆಗುತ್ತೆ. ಚಾನಲ್ ಗ್ರೋ ಆಗೇ ಆಗುತ್ತೆ. ನಾನು ಸುಮಾರು ಈ ರೀತಿ ಎಲ್ಲ ಟ್ರಿಕ್ಸನ್ನು ಬಳಸಿದ್ದೀನಿ. ಸೊ ಅದೇ ನಾನು ಇಂಪ್ಲಿಮೆಂಟ್ ಮಾಡಿರೋದೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಮಾಡಿ ನೋಡಿ, ಒಂದು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಷ್ಟು ದಿನ ನೀವು ಬರೀ ವೀಡಿಯೋಸ್ ಹಾಕಿದ್ದೀರಾ, ಆದರೂ ಅದರಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದರೆ ಈ ರೀತಿ ಏನಾದರೂ ಒಂದು ಮಾಡಿ ಟ್ರೈ ಮಾಡಿ ನೋಡಿ. ದಿನ ಅಂತೂ ಹೋಗೇ ಹೋಗುತ್ತೆ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅದೇ ರೀತಿ ನಡೀತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ದಿನ ಅಂತೂ ಹೋಗೇ ಹೋಗುತ್ತೆ. ಬಟ್ ಏನೂ ಆಗಲಿಲ್ಲ ಆ ಸಮಯದಲ್ಲಿ ಅಂದರೆ ಒಂದು ರೀತಿ ಮನೆಯವ್ರಿಗೂ ಬೇಜಾರಾಗುತ್ತೆ, ನಿಮಗೂ ಬೇಜಾರಾಗುತ್ತೆ. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಏನೂ ಆಗ್ತಾ ಇಲ್ಲ ಅಂತ ಯೂಟ್ಯೂಬ್ ಕ್ವಿಟ್ ಮಾಡ್ತೀರಾ. ಸೊ ಕ್ವಿಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಒಂದು ಮನಸ್ಸು ಕೆಟ್ಟು ಮಾಡಿ
ಒಂದು ಮನಸ್ಸಿನ ಮೇಲೆ ಕಲ್ಲಿಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಏನಾದರೂ ಡಿಸಿಷನ್ ತೊಗೊಳ್ಳಿ. ನೋಡಿ 135ಕ್ಕೆ ಸಬ್ಸ್ಕ್ರೈಬರ್ಸ್ ಅಲ್ಲ, 1350 ಸಬ್ಸ್ಕ್ರೈಬರ್ಸ್ ಚಾನಲ್ ಮೇಲಿದೆ, 776 ವೀಡಿಯೋಸ್ ಇದೆ ಇವ್ರ ಚಾನಲ್ ಮೇಲೆ. ಆದರೂ ಈಗ ಇವ್ರು ಚೇಂಜ್ ಆಗಿದ್ದಾರೆ, ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಹೇಳಿದ್ದಕ್ಕೆ ಇವರು ಎಸ್ ಅಂತ ಹೇಳಿ ಈ ರೀತಿ ಎಲ್ಲ ಮಾಡಿದ್ದಾರೆ. ಸೊ ನೋಡೋಣ, ಈಗ ಅಂತೂ ಈ ರೀತಿ ಚಾನಲ್ ನಡೀತಿದೆ. ಸೊ ಮುಂದೆ ಈ ಚಾನಲ್ ಬಗ್ಗೆ ನಾನು ಒಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ. ಆದಷ್ಟು ಬೇಗ ಈ ಚಾನಲ್ ಮೇಲೆ ನಾನು ಇವರಿಗೆ ತೊಗೊಂಡು ಒಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ. ಸೊ ಇವರು ಈ ಚಾನಲ್ ಮಾಡುವಾಗ ಇವ್ರಿಗೆ ಹೇಗೆ ಅನ್ನಿಸ್ತು, ನಾನು ಹೇಳಿರೋ ಈ ಟಿಪ್ಸ್ ಇವ್ರಿಗೆ ಏನು ಅನ್ನಿಸ್ತು ಅನ್ನೋದು ಇವ್ರ ಬಾಯಿಂದಲೇ ನಾವು ಕೇಳೋಣ. ಇನ್ನೊಂದು ಸ್ವಲ್ಪ ಒಂದು ಮಂತ್ವರೆಗೂ ನೋಡೋಣ ಚಾನಲ್ ಏನಾಗುತ್ತೆ ಅಂದರೆ ಇದ್ರ ಬಗ್ಗೆ ನಿಮಗೂ ಅಪ್ಡೇಟ್ ಸಿಗುತ್ತೆ. ಸೊ ನಿಮಗೂ ಒಂದು ಹೋಪ್ ಬರುತ್ತೆ, ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ನೋಡೋಣ, ಈ ರೀತಿ ಏನಾದರೂ ಆಗ್ತಿತ್ತು ಅಂದರೆ ಒಂದು ವಿಡಿಯೋ ನಾನು ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ರೀತಿ ಏನಾದರೂ ಒಂದು ಹೊಸದನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಬರೀ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ವೀಡಿಯೋಸ್ ಹಾಕ್ತಿದ್ದೀನಿ, ಏನು ಮಾಡೋದು, ಹೇಗೆ ಮಾಡೋದು, ಈ ರೀತಿ ಯೋಚನೆ ಮಾಡೋದಕ್ಕಿಂತ ಒಂದು ಹೊಸದನ್ನು ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ, ಯೂಟ್ಯೂಬ್ ಇರೋದೇ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ, ವೀಡಿಯೋಸ್ ಹಾಕಲಿಕ್ಕೆ. ಸೊ ನಾವೊಂದು ಚಾನ್ಸ್ ತೊಗೊಂಡು ಈ ರೀತಿ ಎಲ್ಲ ಮಾಡಿದರೆ ಏನಾದರೂ ಆಗ್ಬೋದು ಅನ್ನೋದು ನಂದಿದೆ. ಸೊ ಏನಾದರೂ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ಈ ರೀತಿ ಒಂದು ಹೊಸ ಚಾನಲ್ ಮಾಡಿ. ಹೊಸ ಚಾನಲ್ ಮಾಡಬೇಕಾದ್ರೆ ಪ್ರಾಪರ್ ಸೆಟ್ಟಿಂಗ್ ಇರಲಿ ಸ್ನೇಹಿತರೆ. ಸೆಟ್ಟಿಂಗ್ಸ್ ಮುಖ್ಯ ಇದೆ. ಯಾಕಂದರೆ ನೋಡಿ, ಯೂಟ್ಯೂಬ್ ಅನ್ನೋದು ಒಂದು ಮಷಿನ್, ಅದಕ್ಕೆ ಹೇಗೆ ನಾವು ಕಮಾಂಡ್ಸ್ ಕೊಡ್ತೀವಿ ಆ ರೀತಿ ಅದು ಕೆಲಸ ಮಾಡುತ್ತೆ. ನೀವು ಚಾನಲ್ ಓಪನ್ ಮಾಡಿದ್ದೀರಾ, ಚಾನಲ್ ಮೇಲೆ ಏನು ವೀಡಿಯೋಸ್ ಹಾಕ್ತಿದ್ದೀರಾ ಅನ್ನೋದು ಅದಕ್ಕೆ ಹೇಳಬೇಕು. ಬಾಯಿ ಮಾತಿಂದ ಅದು ಅರ್ಥ ಮಾಡ್ಕೊಳ್ಳಲ್ಲ. ಸೊ ನೀವು ಏನು ಬರೆದು ಹಾಕ್ತೀರಾ ಅದು ರೀಡ್ ಮಾಡುತ್ತೆ. ಆ ರೀಡ್ ಮಾಡಿದ್ದು ಮುಂದೆ ಜನರಿಗೆ ತಲುಪಿಸುತ್ತೆ. ಈಗ ನಿಮ್ಮ ಚಾನಲ್ ಮೇಲೆ ಏನೋ ಅಡುಗೆದೆ ಅಂದ್ಕೊಳ್ಳೋಣ, ಸೌತ್ ಇಂಡಿಯನ್ ಡಿಶ್ ಅಂತ ಯಾರಾದರೂ ಸರ್ಚ್ ಮಾಡಿದರೆ ಅಂಥ ಕೀವರ್ಡ್ ನಿಮ್ಮ ಚಾನಲ್ ಮೇಲಿದ್ದರೆ, ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿದ್ದರೆ, ಸೊ ಅದರಿಂದ ಯಾರಾದರೂ ಸೌತ್ ಇಂಡಿಯನ್ ಡಿಶ್ ಅಂತ ಸರ್ಚ್ ಮಾಡಿದಾಗ ಇಂಥ ಚಾನಲ್ ಇದರಲ್ಲಿ ಈ ವಿಡಿಯೋ ಇದೆ ನೋಡಿ ಅಂತ ಅವ್ರ ಮುಂದೆ ಸಜೆಸ್ಟ್ ಮಾಡುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಚಾನಲ್ ಸೆಟ್ಟಿಂಗು ಮೇನ್ ಇರೋದೇ ಇದೆ. ಅವ್ರು ಸರ್ಚ್ ಮಾಡ್ತಿರುವಾಗ ಅದ್ರ ಪ್ರಕಾರ ನಿಮ್ಮ ಚಾನಲಲ್ಲಿ ಬರ್ದಿತ್ತಿತ್ತು ಅಂದರೆ ಅವ್ರು ಸರ್ಚ್ ಯಾವ ರೀತಿ ಮಾಡ್ತಾರೆ, ಟೈಪ್ ಮಾಡಿ ಸರ್ಚ್ ಮಾಡ್ತಿರ್ತಾರೆ, ಹೇಳಿ ಆದರೂ ಸರ್ಚ್ ಮಾಡ್ತಿರ್ತಾರೆ. ಅಂಥ ಕೀವರ್ಡ್ ನಿಮ್ಮ ಚಾನಲಲ್ಲಿ ಇದೆ ಅಂದರೆ ಅದು ಅವ್ರಿಗೆ ಸಜೆಸ್ಟ್ ಆಗುತ್ತೆ. ಆಗ ಚಾನಲ್ ಮೇಲೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾನಲ್ ಮೇಲೆ ಹಾಕಿರೋ ವಿಡಿಯೋ ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಸೊ ಈ ರೀತಿ ಇರುತ್ತೆ. ಒಂದು ಸ್ವಲ್ಪ ನೀವು ಪ್ರಾಪರಾಗಿ ಸೆಟ್ಟಿಂಗ್ ಏನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ನೀವು ಅಲ್ಲಿಂದ ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಸೆಟ್ಟಿಂಗ್ಸ್ ಅಥವಾ ಹೊಸ ಚಾನಲೇ ಕ್ರಿಯೇಟ್ ಮಾಡ್ಕೊಂಡು ನನ್ನ ಹತ್ರ ಮಾಡ್ಕೋಬೇಕು ಅಂತ ಅನಿಸ್ತಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನನ್ನ ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ. ನಾನು ಇನ್ಫಾರ್ಮೇಷನ್ ಕಂಪ್ಲೀಟ್ ಆ ವಿಡಿಯೋ ನೋಡಿ, ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ಕೇಳಿಕೊಂಡು ಆಮೇಲೆ ನಂಬರ್ ತೊಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಕೂಡ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿನೇ ಕೊಡ್ತೀನಿ. ಸೊ ಕಂಪ್ಲೀಟ್ ಸೆಟ್ಟಿಂಗ್ ಮಾಡಿ ಒಂದು ಒಳ್ಳೆ ಚಾನಲ್ ಕ್ರಿಯೇಟ್ ಮಾಡಿ ಈ ರೀತಿ ನಿಮ್ಗೆ ಕೊಟ್ಬಿಡ್ತೀನಿ. ಸೊ ಅದರ ಮೇಲೆ ನೀವು ವಿಡಿಯೋ ಮಾಡಿ ನಿಮ್ಮ ಕೆಲಸನ ನೀವು ಮಾಡ್ಬೋದು. ಬಟ್ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತಿದ್ದೀನಿ. ಚಾರ್ಜ್ ಇಲ್ಲದೆ ನಾನು ಯಾವುದೂ ಕೆಲಸ ಮಾಡಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಬಂದಿರೋದು ಆನ್ಲೈನ್ ಅರ್ನಿಂಗ್ ಮಾಡಲಿಕ್ಕೆ ಅಂತಲೇ ಬಂದಿರೋದು. ಸೊ ಈ ರೀತಿ ನನಗೂ ಒಂದು ಅವಕಾಶ ಕೊಡಿ, ನಾನು ಒಂದು ಸ್ವಲ್ಪ ಅರ್ನಿಂಗ್ ಮಾಡಬೇಕು. ಸೊ ನಿಮಗೇನಾದರೂ ಈ ರೀತಿ ಕೆಲಸ ಮಾಡ್ಕೋಬೇಕು ನನ್ನಿಂದ ಅಂದರೆ ಪೇ ಮಾಡಲೇಬೇಕು. ಈವನ್ ನನಗೆ ಕಾಲ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ 159 ನಾನು ಚಾರ್ಜ್ ಇಟ್ಟಿದ್ದೀನಿ. ಅಟ್ಲೀಸ್ಟ್ 159 ಆದರೂ ಪೇ ಮಾಡಿ ನನ್ನಿಂದ ನೀವು ಇನ್ಫಾರ್ಮೇಷನ್ ತೊಗೋಬೋದು. ನಾನು ಫ್ರೀ ಯಾವುದೂ ಕೆಲಸ ಮಾಡಲ್ಲ. ದಯವಿಟ್ಟು ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಆನ್ಲೈನ್ ಬಂದಿದ್ದೀನಿ. ಇನ್ನೇನಾಗುತ್ತೆ ಅಂದರೆ ಫ್ರೀ ಇದೆ ಅಂತ ಹೇಳಿ ಸುಮ್ಮನೆ ಅದು ಕಾಲ್ ಮಾಡಿ ಇದು ಕಾಲ್ ಮಾಡಿ ನಮಗೆ ಹರ್ಯಾಶ್ ಮಾಡ್ತಾರೆ. ಸೊ ಆ ರೀತಿ ಏನೋ ಒಂದು ಚಾರ್ಜ್ ಇದೆ ಅಂದರೆ ನೀಡ್ಸ್ ಇದ್ದವರೇ ಮಾತ್ರ ಕಾಲ್ ಮಾಡ್ತಾರೆ, ಇನ್ಫಾರ್ಮೇಷನ್ ತೊಗೊಳ್ತಾರೆ. ಸೊ ಇದಕ್ಕಾಗಿ ನಾನು ಚಾರ್ಜ್ ಮಾಡ್ತಿದ್ದೀನಿ. ದಯವಿಟ್ಟು ಚಾರ್ಜ್ ಕೊಡೋದಾದರೆ ಮಾತ್ರ ಕಾಲ್ ಮಾಡಿ. ಈಗ ಇಷ್ಟೆಲ್ಲ ಹೇಳಿದರೂ ಕೂಡ ಕೆಲವೊಬ್ಬರು ಸುಮ್ಮನೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ಹೋಗ್ಬಿಡ್ತಾರೆ. ಸೊ ನಾನು ಟೈಮ್ ವೇಸ್ಟ್ ಮಾಡಲ್ಲ. ದಯವಿಟ್ಟು ನನ್ನ ಟೈಮ್ ವೇಸ್ಟ್ ಮಾಡಿಬಿಡಿ. ಏನಾದರೂ ಪೇ ಮಾಡಿ ನನ್ನಿಂದ ಇನ್ಫಾರ್ಮೇಷನ್ ತೊಗೊಳ್ಳಿ. ಸೊ ನಾನು ಹೇಳೋದಿಷ್ಟೇ. ಸೊ ಯಾಕೆಂದರೆ ನಾನು ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಹಾಗಾಗಿ ನಾನು ಮನೆ ಮಠ ಇದೆ, ಫುಲ್ ಟೈಮ್ ನಾನು ಯೂಟ್ಯೂಬ್ ಮಾಡ್ತಿರ್ತೀನಿ ಅಂದರೆ ನಾನು ಎಲ್ಲಿಯೂ ಟೈಮ್ ವೇಸ್ಟ್ ಮಾಡಲ್ಲ. ಸೊ ನೀವು ನನಗೇನಾದರೂ ಪೇ ಮಾಡಿದರೆ ಮಾತ್ರ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಕಾಲಲ್ಲಿ ಒಬ್ರಿಗೆ ಇಬ್ಬರಿಗೆ ಏನಾದರೂ ಮಾತಾಡ್ಬೋದು. ಸುಮ್ಮನೆ ಸಿಕ್ಕಾಪಟ್ಟೆ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಎಷ್ಟು ಅಂತ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಸೊ ನನಗೂ ಏನಾದರೂ ಸಿಗ್ತಿದೆ ಅಂದರೆ ನಾನು ಕಾಲ್ ಪಿಕ್ ಮಾಡಿ ನಿಮ್ಮ ಜೊತೆ ಮಾತಾಡಿಕೊಂಡು ಇನ್ಫಾರ್ಮೇಷನ್ ಕೊಟ್ಟು ನಾನು ಪೇಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಇದು ನನ್ನ ಕೆಲಸ. ಸೊ ಈ ರೀತಿ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ.
ನೀವೇ ಮಾಡ್ಕೊಳ್ತೀನಿ ಅಂದರೆ ಏನೂ ಪರವಾಗಿಲ್ಲ, ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ನಿಮ್ಮ ಚಾನಲ್ ಮೇಲೆ ಮಾಡಿ ಚಾನಲ್ ಗ್ರೋ ಆಗುತ್ತೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.